ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಈ ಆನಂದ್ ವಿವಾಹ ಕಾಯ್ದೆಯ ಒಂದು ಮುಂದುವರೆದ ಭಾಗವನ್ನು ನಾವು ನೋಡ್ತಾ ಹೋಗೋದಾದರೆ, ಈ ಹೊಸ ತಿದ್ದುಪಡಿ ಕಾಯ್ದೆಯ ಅಡಿಯಲ್ಲಿ ಸಿಖ್ಖರು ಅವರು ವಿವಾಹವನ್ನು ನೋಂದಣಿ ಮಾಡಿಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ತಿದ್ದುಪಡಿಗಳನ್ನು ತರಲಾಗತ್ತೆ. ಸಿಖ್ಖರ ಆನಂದ್ ವಿವಾಹಗಳನ್ನು ನೋಂದಣಿ ಮಾಡೋದಕ್ಕೆ ಅನುಕೂಲವಾಗುವಂತಹ ಒಂದು ರೀತಿಯಲ್ಲಿ ರಾಜ್ಯಗಳು ತಮ್ಮದೇ ಆಗಿರುವಂತಹ ಒಂದು ನಿಯಮಗಳನ್ನು ರೂಪಿಸಬೇಕಾಗಿರುತ್ತೆ. ಆದರೆ RTE ರೈಟ್ ಟು ಇನ್ಫಾರ್ಮೇಷನ್ನ ಪ್ರಕಾರ ಹರಿಯಾಣ ರಾಜ್ಯ ಮಾತ್ರ 2014ನೇ ಇಸ್ವಿಯಲ್ಲಿ ನಿಯಮಗಳನ್ನು ರೂಪಿಸಿರುತ್ತೆ. ಹರಿಯಾಣವನ್ನು ಹೊರತುಪಡಿಸಿ ಭಾರತದ ಬೇರೆ ಯಾವ ರಾಜ್ಯಗಳು ಕೂಡ ನಿಯಮಗಳನ್ನು ರೂಪಿಸಿಲ್ಲ ಅಂತ ಹೇಳಲಾಗತ್ತೆ. ಕೆಲವೊಂದು ಸನ್ನಿವೇಶಗಳನ್ನು ಗಮನಿಸಿದಾಗ ಸಿಖ್ ಧರ್ಮದವರು ಅವರ ವಿವಾಹಗಳನ್ನು ಆನಂದ್ ವಿವಾಹ ಕಾಯ್ದೆಯ ಬದಲು ಹಿಂದೂ ವಿವಾಹ ಕಾಯ್ದೆಯ ಅಡಿಯಲ್ಲಿ ನೋಂದಾಯಿಸಿಕೊಳ್ಳುವಂತೆ ಒತ್ತಾಯ ಮಾಡಲಾಗತ್ತೆ. ಅಂದರೆ ಪರಿಸ್ಥಿತಿಯ ಸಂದರ್ಭ ಅನ್ನುವಂಥದ್ದು ಅವರಿಗೆ ಹಿಂದೂ ವಿವಾಹ ಕಾಯ್ದೆಯ ಅಡಿಯಲ್ಲಿ ನೋಂದಾವಣಿ ಮಾಡಿಕೊಳ್ಳುವಂತೆ ಮಾಡಲಾಗ್ತಾ ಇದೆ. 1909ನೇ ಇಸ್ವಿಯ ಆನಂದ್ ವಿವಾಹ ಕಾಯ್ದೆಯನ್ನು ಅಮಾನ್ಯಗೊಳಿಸಿದಂತಹ ಭಾರತದ ಸಂವಿಧಾನ 1950ರಲ್ಲಿ ಅಂಗೀಕರಿಸಲ್ಪಟ್ಟಂತಹ ಸಂವಿಧಾನದ ತಿದ್ದುಪಡಿಯಲ್ಲಿ ಪರಿಗಣಿಸೋದಕ್ಕೆ ಕೂಡ ಅಲ್ಲಿ ವಿಫಲವಾಗತ್ತೆ. ಈ ಕಾಯ್ದೆಯ ಪ್ರಕಾರ ಸಿಖ್ಖರನ್ನು ಹಿಂದೂಗಳು ಅಂತ ಹೇಳಿ ಪರಿಗಣಿಸಲಾಗತ್ತೆ ಮತ್ತು ಅವರು ಹಿಂದೂ ಕಾನೂನುಗಳನ್ನು ಅನುಸರಿಸ್ಕೊಂಡು ಹೋಗಬೇಕು ಅಂತ ಕೂಡ ಹೇಳಲಾಗತ್ತೆ. ಭಾರತದ ಸಂಸತ್ತು ಆನಂದ್ ವಿವಾಹ ಕಾಯ್ದೆಯ ತಿದ್ದುಪಡಿ ಮಸೂದೆಯನ್ನು 2012ನೇ ಇಸ್ವಿಯಲ್ಲಿ ಅಂಗೀಕರಿಸುತ್ತೆ. ಈ 2012ರಲ್ಲಿ ಭಾರತದ ಸಂಸತ್ತಿನಲ್ಲಿ ಎರಡೂ ಸದನಗಳು ಅಂದರೆ ಮೇಲ್ಮನೆ ಕೆಳಮನೆ ಎರಡೂ ಸಂಸತ್ತುಗಳು ಕೂಡ ಆನಂದ್ ವಿವಾಹ ತಿದ್ದುಪಡಿ ಮಸೂದೆಯನ್ನು 2012ರಲ್ಲಿ ಅಂಗೀಕರಿಸ್ಕೊಳ್ಳುತ್ತೆ. ಇದರಲ್ಲಿ ಸಿಖ್ ಸಾಂಪ್ರದಾಯಿಕ ಮದುವೆಗಳನ್ನು ಕಾನೂನುಬದ್ಧಗೊಳಿಸಿಕೊಡ್ಲಾಗತ್ತೆ. ಕೆಲವು ಅಂಶಗಳನ್ನು ತಿದ್ದುಪಡಿ ಕೂಡ ಅಲ್ಲಿ ಮಾಡ್ತಾರೆ. ಈ ತಿದ್ದುಪಡಿಯ ಪ್ರಕಾರ ಆನಂದ್ ವಿವಾಹ ಕಾಯ್ದೆಯ ಅಡಿಯಲ್ಲಿ ಸಿಖ್ಖರು ತಮ್ಮ ಒಂದು ಮದುವೆಗಳನ್ನು ನೋಂದಣಿ ಮಾಡಿಕೊಂಡ್ರು ಅಂತ ಹೇಳಿದರೆ ಅವರು ಬೇರೆ ಯಾವುದೇ ರೀತಿಯ ಕಾನೂನಿನ ಅಡಿಯಲ್ಲಿ ತಮ್ಮ ಒಂದು ಮದುವೆಗಳನ್ನು ನೋಂದಣಿ ಮಾಡಿಕೊಳ್ಳುವಂತಹ ಅಗತ್ಯ ಇಲ್ಲ ಅಂತ ಹೇಳಿ ಇವತ್ತು ನಮ್ಮ ಒಂದು ಸಂವಿಧಾನದ ತಿದ್ದುಪಡಿ ಹೇಳ್ತಾ ಹೋಗುತ್ತೆ. ಇದಿಷ್ಟು ಆನಂದ್ ವಿವಾಹ ಕಾಯ್ದೆಯ ಕುರಿತಾಗಿ ಒಂದಷ್ಟು ಸಂಕ್ಷಿಪ್ತವಾಗಿರುವಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ.